ನಮಗೆ ಅಪಾಯ ಮಾಡೋದ್ರಿಂದ ಏನು ಗ್ಯಾರಂಟಿ? ಹೀಗಾಗಿ ಅವರು ಅಲ್ಲೇ ಅಗ್ರಿಮೆಂಟ್ ಮಾಡ್ಕೊಳ್ತಾ ಅಮೇರಿಕದಿಂದ ದೂರ ಸೇರ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ನಮ್ಮ ಎಣ್ಣೆಯ ತವರೂರುಗಳು, ತವರು ನಾಡುಗಳು, ತವರು ರಾಷ್ಟ್ರಗಳು, ಅರೇಬಿಯನ್ ಸಿ ಸುತ್ತಮುತ್ತ ಇರುವಂಥದ್ದು ಅಥವಾ ಅರಬ್ ಕಂಟ್ರಿಗಳು ಇವತ್ತು ಅಮೇರಿಕೆಯ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದವು. ಯಾಕಂದರೆ ಇದು ಯಾವುದೂ ರಕ್ಷಣಾ ಡೋಮ್ ಇಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳಕ್ಕಾಗೋದ್ರೆ ಇನ್ನು ನಮ್ಮನೇನು ಮಾಡ್ತಾರ ಅನ್ನುವಂಥ ಸ್ಥಿತಿ ಅವರಲ್ಲಿದೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಅಮೇರಿಕ ಇದ್ದು ಇವತ್ತು ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲೇ ಚಿಂತನೆಯಲ್ಲಿ ಅಲ್ಲಿದೆ. ಹೀಗಾಗಿ ಇವತ್ತು ಒಂದು ಪ್ರಮುಖವಾದ ವಿಷಯ ಏನಪ್ಪ ಅಂತಂದ್ರೆ ಅಮೇರಿಕಾಗ ಈಗ ಯುದ್ಧ ಮಾಡಲೇಬೇಕಂತ ಮತ್ತೊಂದು ಪರಿಸ್ಥಿತಿ ಬರ್ತಾಯಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರು ಗೆಲ್ಲಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಅಂತ ಒಂದು ಅನಿಸಿದ್ರು. ಹೌದು, ಇರಾನನ್ನು ನಾಶ ಮಾಡೋದು ಮುಗಿದು ಹೋಯ್ತಲ್ಲ ಅಂತ. ಆದರೆ ಇರಾನನ್ನು ನಾಶ ಮಾಡೋದಕ್ಕೆ ಮಧ್ಯದಾಗ ಚೈನಾ ಬಿಟ್ಟು ಕೊಡೋದೇ ಇಲ್ಲ. ಇದರಲ್ಲಿ ಎರಡು ಮಾತೂ ಇಲ್ಲ. ಈಗಾಗಲೇ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡ್ತಾನೆ ಇದೆ, ಕೊಡ್ತಾನೆ ಇದೆ. ಅಮೇರಿಕ ಸಾಕಷ್ಟು ಹೇಳಿದ್ರು ನಿಲ್ತಾ ಇಲ್ಲ. ಇವತ್ತು ಮತ್ತೆ ಪ್ರಬಲವಾಗಿ ಅಲ್ಲಿ ಕ್ಷಿಪಣಿಗಳನ್ನು ಕೊಡೋದು, ಇನ್ನು ಯುರೇನಿಯಂ ಬಳಸಿಕೊಂಡು ಕ್ಷಿಪಣಿ ತಯಾರು ಮಾಡುವಂಥ ಜ್ಞಾನ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಇದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇರಾನ ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ಆಗಿಬಿಡುತ್ತದೆ. ಆ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಅಮೇರಿಕಾಗೆ ಉಳಿಲಿಕ್ಕಿಲ್ಲ ಅನ್ನುವಂಥ ಆತಂಕಗಳು ಇದ್ದಾವೆ. ಅದಕ್ಕಾಗಿ ಇವತ್ತು ಅಮೇರಿಕ ಒಂದು ರೀತಿ ಹೇಳಿದಿಲ್ಲ ಆರಂಭದಲ್ಲೇ ಪಿಸ್ತುಪ್ಪಾಗ್ಯದಪ್ಪ ಇವತ್ತು ಇರಾನ. ಯಾಕಂದ್ರೆ ಇರಾನಿಗೆ ಹೆಚ್ಚು ಕಡಿಮೆ ಅಲ್ಲಿ ಸೈನಿಕರಷ್ಟ, ಆದರೆ ಇಡೀ ಆಡಳಿತದ ಒಂದು ಹಿಡಿತವನ್ನು ಇವತ್ತು ಚೈನಾ ಮತ್ತು ರಷ್ಯಾ, ಮುಖ್ಯವಾಗಿ ಚೈನಾ ಅದರಲ್ಲಿ ಎಂಟ್ರಿ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಈಗ ನಡೆದಿರುವಂತಹ ಈ ಒಂದೇನು ಯುದ್ಧದ ಈ ಯುದ್ಧ ಇನ್ನೂ ಎಷ್ಟು ದಿನ ಮುಂದುವರಿಬೋದು ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಅಮೇರಿಕ ಅದನ್ನು ಮುಂದೆ ಹಾಕ್ತಾ ನಡೆದ ಸೀಸ್ ಫೈರ್ ಅಂತ ನಡೆದ. ಅದು ಸೀಸ್ ಫೈರ್ ಎಲ್ಲಿವರೆಗೆ